ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಮಾಲ್ ಹೋಗಿದ್ವ ಸೆಕೆಂಡ್ ಪಾರ್ಟ್ ಇರುತ್ತೆ. ಫಸ್ಟ್ ಪಾರ್ಟ್ ಅಲ್ಲಿ ಏನೇನ್ ತಿಂದ್ವಿ, ಏನೇನ್ ಮಾಡಿದ್ವಿ ಅಂತ ತೋರಿಸಿದ್ದೆ. ಇಲ್ಲಿ ಹತ್ರ ಏನೇನ್ ಆಟ ಆಡಿಸಿದ್ವಿ, ಅವನಿಗೆ ಏನೇನು ಆಕ್ಟಿವಿಟಿ ಮಾಡಿಸಿದ್ವಿ ಅದು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಈ ವಿಡಿಯೋ ಖಂಡಿತ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡೋದು ನೆನಪಾರ್ಬೇಡ್ರಿ. ಸೊ ಇಲ್ಲಿ ನಾನು ನೋಡಾಕತ್ತಿದ್ದೆ ಆ ತರವಾಗಿ ಎದ್ರ ಕುಂದ್ರಿಸ್ಬೇಕಂತ. ಬಿಕಾಸ್ ಯಾವಾಗ ಬಿ ಬರೋದಾಗ ಈ ಒಂದು ಬಸ್ ಒಂದು ಬೈಕ್ ನಾಗ ಅಷ್ಟೇ ಕುಂದ್ರೋದು. ಸೊ ಅದಕ್ಕೆ ಈ ಸಾರಿ ನೀವು ಡಿಫ್ರೆಂಟ್ ಆಗಿ ಕುಂದ್ರಂತ ನಾವ್ ನಿಂಗೆ ತಿಳಿಸಿ ಹೇಳಕತ್ತಿದ್ದೆ. ಸೊ ಅದ್ರ ನಂತರ ಹಾರ್ಸ್ ನಾಗ ಕುಂದ್ರಂತ ತುಂಬಾ ಹೇಳಿದೆ, ಬಟ್ ಅವಾಗ ಕುಂದ್ರಲಿಲ್ಲ. ಅದ್ರ ನಂತರ ಇಲ್ಲಿ ಆ ತರವಾಗಿ ಕಾರ್ ಕೂಡ ತೋರಿಸ್ತಾ ಇದ್ದೆ, ಹಿಂಗ್ ಕುಂದ್ರಬೇಕಂತ. ನೋಡ್ಬೋದು, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆಕ್ಟಿವಿಟೀಸ್ ಅದಾವೆ ಮಕ್ಕಳಿಗೆ. ನೀವು ಕೂಡ ನಿಮ್ಮ ಮಕ್ಕಳಿಗೆ ಒಂದಿಗೆ ಟೈಮ್ ಸ್ಪೆಂಡ್ ಮಾಡಬೇಕು. ಯಾಕಂದ್ರೆ ಬಿಸಿ ಶೆಡ್ಯೂಲ್ ದಿಂದ ಸಂಡೇ ಮಕ್ಕಳಿಗೆ ನಾವು ಅಡ್ಡಾಡಕ್ಕೆ ಒಯ್ದಂದ್ರೆ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಮನೆಗಿದ್ದೆ ಅವರಿಗೆ ಬೋರ್ ಆಗುತ್ತೆ. ಅದಕ್ಕೆ ಇಲ್ಲೇ ನಮ್ಗೆ ಸಂಡೇ ಮಾಲ್ಗೆ ಒಯ್ದಿದ್ರು ಇವತ್ತ. ಸೊ ಆ ತರ ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆಟ ಆಡಕತ್ತಿದ್ದ. ಇದು ಫಸ್ಟ್ ಟೈಮ್ ಆಡಕತ್ತಿದ್ದ. ಸೊ ನೆಕ್ಸ್ಟ್ ವಲ್ಲ ಅಂದ್ರು ಕುಂದ್ರಸ್ದಿವಿ ಹಾರ್ಸ್ ನಾಗೆ. ಬಿಕಾಸ್ ಅವನಿಗೆ ಹಾರ್ಸ್ ಅಂದ್ರೆ ತುಂಬಾ ಇಷ್ಟ. ಸೊ ಬಿಕಾಸ್ ಆಫ್ ಕಾರ್ಟೂನ್ ಹಾರ್ಸ್ ನೋಡ್ತಾ ಇದ್ದ. ಸೊ ಫಸ್ಟ್ ಟೈಮ್ ಬಂದಾಗ ಹಾರ್ಸ್ ಕುಂದ್ರ ಮಮ್ಮಿ ಅಂತ ಹೇಳ್ತಾ ಇದ್ದ. ಬಟ್ ಅದು ಚಾಲು ಆದ ನಂತರ ಅದು ಆಕ್ಟಿವಿಟಿ ಮಾಡಕ್ ಸ್ಟಾರ್ಟ್ ಆದ ನಂತರ ಅಂದ. ಬಟ್ ಅಂದ್ರು ಒನ್ಸ್ ಫಸ್ಟ್ ಟೈಮ್ ಕುಂದ್ರು ಸ್ಲೋ ಮಾಡ್ತಾರ, ಸ್ಲೋ ಸುತ್ತಿಸ್ತಾರ ಅಂದ್ವಿ. ಸೊ ಅದಕ್ಕೆ ಅವ ಕುಂದ್ರಕ್ ರೆಡಿ ಆಗಿದ್ದ. ಸೊ ಅವ್ರ ತಂದೆ ಕೂಡ ಹುಡ್ಕಾಡಕತ್ತಿದೆ. ಅವರು ನೆಕ್ಸ್ಟ್ ಏನ್ ಆಕ್ಟಿವಿಟಿ ಮಾಡಿಸ್ಬೇಕು ಅಂತ ಅವರು ನೆಕ್ಸ್ಟ್ ನೋಡಾಕತ್ತಿದ್ರು. ಸೊ ಇಲ್ಲಿ ನಾವು ಕೂಡ ಆಕ್ಟಿವಿಟಿ ಮಾಡಬಹುದು. ಮಾಲ್ ಅಲ್ಲಿ ದೊಡ್ಡೋರ್ದು ಆಟ ಆಡೋ ಇರುತ್ತೆ. ಸೊ ಅದ್ರ ನಂತರ ಬೈಕ್ ತುಂಬಾ ಕೇಳ್ಕೊತಿದ್ದ, ಪಪ್ಪ ಬೈಕ್ ಕುಂದ್ರಸ್ರಿ ಅಂತ. ಸೊ ಬೈಕ್ ನ ಕೂಡ ಅಡ್ಡಾಡಿಸಿ, ಮತ್ ಇದು ಒಂದು ಫೇವ್ರೆಟ್. ಯಾವಾಗ್ಲೂ ನಾವು ಮಾಲ್ ಬರುವಾಗ ಇದು ಆಟ ಖಂಡಿತ ಅವ ಮಿಸ್ ಮಾಡ್ಲಾರೆ ಆಟ ಆಡ್ತಾನೆ. ಸೊ ನಿಮ್ ಮಕ್ಕಳು ಯಾವ ಆಟ ಆಡ್ತಾರೆ ನನ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ. ಆತರ ಒಂದು ತುಂಟಾಟ ಮತ್ತೆ ಆಕ್ಟಿವಿಟಿ ಹೆಂಗ್ ಅನಿಸ್ತು ಅದು ಕೂಡ ಕಮೆಂಟ್ ಅಲ್ಲಿ ತಿಳಿಸ್ರಿ. ಪಾರ್ಟ್ 1 ನೋಡ್ರಿ ಮಾಲ್ದು, ಅದು ಕೂಡ ಚೆನ್ನಾಗಿದೆ. ಅಂದ್ರೆ ಈ ವಿಡಿಯೋಗೆ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡ್ರಿ. ಸೊ ನೆಕ್ಸ್ಟ್ ಏನಂದ್ರೆ ಆತರ ನೋಡ್ರಿ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಡ್ರೆಸ್ಸಿಂಗ್ ಕೂಡ ಮಾಡ್ಕೊಂಡ್ ಬಂದಿದ್ದ. ಸೊ ಅನ್ನಕತ್ತಿದ್ದ ನನಗ ಸ್ವಲ್ಪ ಕೊಡು ಅಂತ. ಬಟ್ ಅವ ಒಂಚೂರು ಏನ್ ಕೊಡ್ಲಿಲ್ಲ. ಅವ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಲ್ತಾನೆ ಇದು ಆಟ. ಸೊ ನೆಕ್ಸ್ಟ್ ಏನಂದ್ರೆ ನೋಡ್ಬೋದು ಚೆನ್ನಾಗಿ ಆಕ್ಟಿವಿಟೀಸ್ ಇದಾವೆ. ಸೊ ಆ ತರ ಯಾವ್ದ್ರಾಗ ಕೂತ್ರು ಎಂಜಾಯ್ ಮಾಡ್ಬೋದು, ಆ ತರ ಇದೆ. ಸೊ ಇದು ಆಡ್ತೀನಿ ಅಂತ ಹೇಳಕತ್ತಿದ. ಬಟ್ ಇದು ದೊಡ್ಡೋರ್ದು ಬೇಡ ಅಂತ ಹೇಳಕತ್ತಿದ್ವಿ. ಅಂದ್ರು ಕೈ ಬಿಡಲಾಗಿದ್ದ. ಹಾಯ್ ಕೂಡ ಮಾಡ್ತಿದ್ದ. ಅದ್ರೊಂದು ಡಾಲ್ ಬೇಕು ಅಂತ ಹೇಳ್ತಿದ್ದ. ಬಟ್ ಅದು ಬರಂಗಿಲ್ಲ. ಸೊ ಒಂದ್ಸರಿ ಟ್ರೈ ಮಾಡಿದ್ದೆ ನಾನು, ಬಟ್ ಏನಿಲ್ಲ, ಬರೋಂಗಿಲ್ಲ ಅದು. ಸೊ ಯಾವತ್ತು ಬಂದಾಗ ಇದು ಒಂದು ಆಡ್ತೀನಿ, ಒಂದ್ ಡಾಲ್ ಸಿಗುತ್ತೆ ಅಂತ. ಬಟ್ ಖಂಡಿತ ಅದು ಏನ್ ಬರಂಗಿಲ್ಲ. ಯಾರಿಗೆ ಬಂದಿದೆ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕ್ರಿ. ಸೊ ನಾನು ಸೆಕೆಂಡ್ ಟೈಮ್ ಆಡ್ತೀನಿ ಅಂದ್ರು, ಅದೇನ್ ಸಿಕ್ಲಿಲ್ಲ. ಸೊ ಆ ತರ ಟ್ರೈ ಮಾಡ್ತಾ ಇದ್ದ. ಸೊ ಅದ್ರ ನಂತರ ಅವನ್ ಡ್ರೆಸ್ಸಿಂಗ್ ಇಷ್ಟ ಆದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ. ಸೊ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಡಾಲ್ಸ್ ಇದ್ದು. ಈ ತರ ದೊಡ್ಡರದು ಕೂಡ ಈ ತರ ಆಟ ಆಡೋದಿದೆ. ಸೊ ಅದ್ರ ನಂತರ ಆ ತರವಾಗಿ ಇಲ್ಲಿ ಕಾರ್ ಆಟ ಆಡ್ಬೇಕಂತ ಅನಿಸ್ತು. ಅದಕ್ಕೆ ಇಲ್ಲಿ ಕಾರ್ ಆಟ ಆಡಕತ್ತಿದ್ದ. ಅವನು ಸ್ಟಾರ್ಟ್ ಮಾಡೋದಕ್ಕೆ ತುಂಬಾ ಟೈಮ್ ತೋತು. ಬಿಕಾಸ್ ಫಸ್ಟ್ ಟೈಮ್ ಈ ಕಡೆ ದೊಡ್ಡೋರ್ ಆಟ ಆಡೋದು ಅವ ಬೇಡ ಅಂದ್ರು, ಬೇಡ ಇದೇ ಬೇಕು ಅಂತ ಹೇಳ್ತಿದ್ದ. ಅದಕ್ಕೆ ನಾವು ಇಲ್ಲಿ ಆಟ ಆಡ್ಸಕತ್ತಿದ್ವಿ. ತುಂಬಾ ಅಂದ್ರೆ ತುಂಬಾ ಮಜಾ ಬಂತು ನಮ್ಗ. ಅಂಡ್ ಆ ತರ ತುಂಟಾಟ ಅಂದ್ರ ನಗು ಅಂತೂ ಸಿಕ್ಕಾಪಟ್ಟೆ ಬರಾಕತ್ತಿತ್ತು. ಈ ವಿಡಿಯೋ ನಿಮ್ಗ ಅಷ್ಟೇ ಎಂಜಾಯ್ ಆಗಿದ್ರೆ ಒಂದು ಲೈಕ್ ಮತ್ತ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಬೇಕು. ಅದ್ರ ನಂತರ ನಾನು ಇಲ್ಲಿ ಬಾಲ್ಸ್ ಹಾಕೋದು ಆಟ ಆಡಕತ್ತಿದ್ದೆ. ಫುಲ್ ಅಂದ್ರೆ ಫುಲ್ ಬಿಸಿ ಇದ್ದೆ. ನಮ್ಮ ಯಜಮಾನ್ರು ವಿಡಿಯೋ ತೆಗಿಯಾಗ ಹಾಯ್ ಮಾಡ ಅನ್ನಕತ್ತಿದ್ದೆ. ಬಟ್ ಇಲ್ಲಿ ನಾನು ಆಟ ಆಡಿದಾಗ ತುಂಬಾ ಅಂದ್ರೆ ತುಂಬಾ ಬ್ಯುಸಿ ಆಗಿದ್ದೆ. ಸೊ ನೋಡ್ಬೋದು ಆ ತರ ತುಂಬಾ ಅಂದ್ರೆ ತುಂಬಾ ಸ್ಯಾಡ್ ಆಗ್ಬಿಡ್ತಾನೆ. ನಾನು ಆಟ ಆಡ್ತೀನಿ ಮಮ್ಮಿ ಯಾಕೆ ಅಂದ್ಬಿಡ್ತಾರೆ. ಸೊ ಅದಕ್ಕೆ ಬಟ್ ನಾ ಇಲ್ಲಿ ಬಂದಾಗ ಇದು ಒಂದು ಮತ್ತೆ ಇನ್ನೊಂದು ಆಟ ಎರಡು ಕೂಡ ಮಿಸ್ ಮಾಡ್ಲಾರದೇನೆ ಆಟ ಆಡ್ತೀನಿ. ಸೊ ಇದು ಒಂದು ನಮ್ಮ ಆಕ್ಟಿವಿಟಿ. ಮತ್ತು ಇದು ಒಂದು ಸಂಡೇ ಜರ್ನಿ. ಇಷ್ಟ ಆಗಿದ್ರೆ
ನನ್ನ ಯೂಟ್ಯೂಬ್ ಚಾನೆಲ್ಗೆ ಹೊಸಬ್ರಿದ್ರೆ ಒಂದು ಲೈಕ್ ಮಾಡ್ರಿ, ಸಬ್ಸ್ಕ್ರೈಬರ್ ಮಾಡ್ರಿ ಆ್ಯಂಡ್ ಬಾಜುಕ್ ಬೆಲ್ ಐಕಾನ್ ಐತಿ ಅದು ಕೂಡ ಒತ್ತಿರಿ ಅಂತ ಹೇಳ್ತೀನಿ. ಸೊ ನೋಡ್ಬೋದು ತುಂಬ ಮಜಾ ಇತ್ತು ಈ ಸಂಡೇ ನಮಗೆ. ಸೊ ನೆಕ್ಸ್ಟ್ ಎಲ್ಲಿ ಹೋಗೋಣ ಅಂತ ಎಲ್ಲ ಮುಗೀತು. ಸೊ ನೆಕ್ಸ್ಟ್ ಎಲ್ಲಿ ಹೋಗೋಣ ಈಗ ಅಥರ್ವಗೆ ಕಲ್ಸಕತ್ತಿದ್ವಿ, ವಾಪಸ್ ಆಟ ಆಡ್ತಾನಂದವ. ಸೊ ಬೇಡ ಅಂತ ಅನ್ಲಕತ್ತಿದ್ದೆ. ಒಂದ್ಸರಿ ಆಟ ಆಡಿದ್ದ. ಸೊ ನೆಕ್ಸ್ಟ್ ಫೋಟೋಸ್ ತಕ್ಕೊಂಡು ನಾವು ಫುಲ್ ಎಂಜಾಯ್ ಮಾಡಿ ಮನೆಗೆ ಹೊರಡ್ತಾ ಇದ್ದೇವೆ. ಆ ಮನೆ ಹೊರಡ್ತಾ ಮುಂಚೆ ನಾವು ಇಲ್ಲಿ ಒಂದ್ 2-3 ಫೋಟೋಸ್ ಕೂಡ ತೆಗಿತಾ ಇದ್ದಿದ್ವಿ ಅಥರ್ವ ನಾನು. ಮತ್ ಲಾಸ್ಟ್ ಆ ಒಂದು ಕಾರ್ನಾಗ ಒಂದು ರೌಂಡ್ ಹಾಕಿಸೇ ಹೋಗ್ತೀವಿ ಮನೆಗೆ. ಸೊ ನೋಡ್ಬೋದು ನಮ್ಮ ಹೀರೋ ಹೆಂಗ್ ಕಾಣಕತ್ತಿದ್ದಾನೆ. ತುಂಬಾ ಅಂದ್ರೆ ತುಂಬಾ ಸ್ಟೈಲಿಶ್ ಬಾಯ್. ನಮ್ಮ ಹೀರೋ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತ ಒಂದ್ ಕಮೆಂಟ್ ಮಾಡ್ರಿ. ನೋಡ್ಬೋದು ಜರ್ನಿಯಲ್ಲಿ ತುಂಬಾ ಅಂದ್ರೆ ತುಂಬಾ ಮಜಾ ಆಯ್ತು. ಬೈಕ್ ನಲ್ಲಿ ಹೋಗೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಅಲ್ಲಿ ಹತ್ತಿರವಾಗಲ್ಲಿ ಆಟೋ ಅಥವಾ ಕ್ಯಾಬ್ ಮಾಡಿದ್ರಿ ಅಷ್ಟೊಂದು ಇಷ್ಟ ಆಗೋದಿಲ್ಲ ನಮ್ಗೆ. ಸೊ ಎಲ್ಲಿ ಬಂದಿದ್ವಿ ಅಂದ್ರೆ ಇದು ಈ ತರ ಮಾಲ್ ಇದೆ ನಮ್ ಕಡೆ. ಸೊ ಈ ವಿಡಿಯೋ ನಂದು ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು.